ಹಾಯ್ ಎಲ್ಲರಿಗೂ. ಇವತ್ತು ಚಪಾತಿಗೆ ಅಥವಾ ಪೂರಿಗೆ ಸೆಟ್ ಆಗುವಂಥ ಕುರ್ಮ ಬಾಜಿನ ಮಾಡೋಣ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಹೆಸರು ಕಾಳು ಬೇಯಿಸ್ಕೊಂಡಿರೋದು, ಬಟಾಣಿ, ಆಲೂಗಡ್ಡೆ, ಕ್ಯಾರೆಟು, ಬೀನ್ಸು. ನಾನು ಎಲ್ಲದನ್ನೂ ಬೇಯಿಸ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಮೊಸರು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಚಕ್ಕೆ, ಲವಂಗ, ಸ್ಪೈಸಿ ಐಟಮ್ಸ್, ಹಾಗೆಯೇ ಶುಂಠಿ, ಒಣಮೆಣಸು, ಕೊತ್ತಂಬರಿ, ಗೋಡಂಬಿ, ದಾಲ್ಚಿನ್ನಿ ಎಲೆ, ಸ್ವಲ್ಪ ಬಡೆ ಸೊಪ್ಪು, ಹಾಗೆಯೇ ಸ್ವಲ್ಪ ಎಳ್ಳು. ಒಂದು ಬಾಣಲೆಗೆ ಮಸಾಲೆಗಿರೋ ಐಟಮ್ನಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಹಾಗೆಯೇ ಕಾಯಿ ತುರಿಲಿ ಅರ್ಧನ ಹಾಕ್ಕೊಂಡು ಹುರ್ಕೊಳ್ಬೇಕು, ಅರ್ಧ ಹಾಗೆ ಹಸಿ ಹಾಕೋದು. ಹುರ್ಕೊಂಡಾದಮೇಲೆ ಹುರ್ಕೊಂಡಿರೋ ಮಿಶ್ರಣನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಉಳಿದಿರೋ ಕಾಯಿ, ಹಾಗೆಯೇ ಬಟಾಣಿ, ಬಟಾಟೆ, ಕ್ಯಾರೆಟ್, ವೆಜಿಟೇಬಲ್ಸ್ ಹಾಕೋದ್ರಿಂದ ಸ್ವಲ್ಪ ಥಿಕ್ನೆಸ್ ಆಗಿ ಬರುತ್ತೆ ಮಸಾಲೆ. ಹಾಗೆಯೇ ಸ್ವಲ್ಪ ಅಷ್ಟನ್ನು ಹಾಕಿ ರುಬ್ಕೊಂಬಂದು ಆಮೇಲೆ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಆ ಮಸಾಲೆನ ಹಾಕಿ ಸ್ವಲ್ಪ ಕುದಿಸ್ಕೊಂಡು, ಹಾಗೆಯೇ ಅದಕ್ಕೆ ಮೊಸರನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇರೋ ತರಕಾರಿ, ಹಾಗೆಯೇ ಹೆಸರು ಕಾಳು ಬೇಯಿಸ್ಕೊಂಡಿರೋದು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸಣ್ಣ ತುಂಡು ಬೆಲ್ಲ ಹಾಕಿ ಕುದಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರೋ ಕುರ್ಮ ರೆಡಿ.